ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಪವಿತ್ರ ಎಲ್ರಿಗೂ ಕೈ ತೂತ್ನ ಕೊಡ್ತಾ ಇರ್ತಾಳೆ. ಆಗ ಅಪ್ಪನಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಆಗ ಪವಿತ್ರ, ಯಾಕಪ್ಪ, ಯಾಕೆ ಸುಮ್ಮನಾದೆ, ತಿನ್ನು ಅಂತ ಹೇಳಿದಾಗ, ಇಲ್ಲಮ್ಮ, ಯಾಕೋ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಯಾವಾಗ್ಲೂ ತಾಯಿ ಹೋದ್ಮೇಲೆ ಅಪ್ಪನೇ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾನೆ, ಅಂಥದ್ರಲ್ಲಿ ನೀನು ನಮ್ಮನ್ನೆಲ್ಲ ತಾಯಿ ಥರ ನೋಡ್ಕೋತಾ ಇದೀಯಾ. ನಿನ್ನಂಥ ಮಗಳನ್ನ ಪಡೆಯೋಕೆ ನಾವು ಅದೃಷ್ಟ ಮಾಡಿದ್ವಮ್ಮ ಅಂತ ಅಪ್ಪ ಹೇಳ್ತಾ ಇರ್ತಾನೆ. ಆಗ ತಾತ, ಹೌದು ಕಣೋ, ನೀನು ಹೇಳಿದ ಮಾತು ನಿಜಾನೇ. ಪವಿತ್ರ ನಮಗೆಲ್ಲ ತಾಯಿ ಥರ, ಅವಳು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಆದರೆ ಅಲ್ಲಿ ಹೋದ್ಮೇಲೆ ಅವಳು ಹೇಗಿರ್ತಾಳೋ ಏನೋ, ಅವಳನ್ನ ಬಿಟ್ಟು ನಾವು ಹೇಗಿರ್ತೀವೋ ಏನೋ, ನಮ್ಮ ಕಷ್ಟ ನಮಗೆ ಗೊತ್ತು ಅಂತ ಮಾತಾಡ್ಕೋತಾ ಇರ್ತಾರೆ. ಆಗ ಪವಿತ್ರ, ನೀವು ಈ ಥರ ಮಾತಾಡಿದ್ರೆ ನಾನು ಮದುವೆನೇ ಮಾಡ್ಕೊಳಲ್ಲ. ಈಗ ನಾನು ಮದುವೆ ಮಾಡ್ಕೋಬೇಕು ಅಂದರೆ ನೀವೆಲ್ಲ ಖುಷಿಯಾಗಿ ಊಟ ಮಾಡಬೇಕಷ್ಟೇ ಅಂತ ಹೇಳಿ ಎಲ್ರಿಗೂ ಊಟನ ತಿನ್ನಿಸ್ತಾಳೆ. ಮಾರನೇ ದಿನ ಬೆಳಗ್ಗೆ ಮೆಹಂದಿ ಶಾಸ್ತ್ರ ಇರುತ್ತೆ. ಅದರಲ್ಲಿ ಅವಳಿಗೆ ಮೆಹಂದಿ ಹಚ್ತಾ ಇರ್ತಾರೆ. ಪವಿತ್ರನ ಕೈಯಲ್ಲಿ ತಿಲಕ್ ಅಂತ ಹೆಸರು ಬೇರೆ ಬರೆದಿರ್ತಾರೆ. ಆ ಹೆಸರನ್ನ ನೋಡಿ ಪವಿತ್ರನಿಗೆ ತುಂಬಾನೇ ಖುಷಿ ಆಗತ್ತೆ. ಆದ್ರೆ ಪವಿತ್ರನಪ್ಪ ಆ ಕಡೆ ಈ ಕಡೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಲೆಕ್ಕ ಎಲ್ಲ ಬರ್ಕೊಂಡು ಓಡಾಡ್ತಾ ಇರ್ತಾನೆ. ಈ ಕಡೆ ತಾತ ಬಂದು ಸುಮಂತನ್ಗೆ, ನಿಂತ್ಕೊಳ್ಳೋ, ಅದು ವಾದ್ಯದವ್ರಿಗೆ ಹೇಳು ಅಂತ ಹೇಳಿದ್ಯಾ ಅಂತ ಕೇಳಿದಾಗ, ಅದು ತಾತ ನಿನ್ನೇ ಹೇಳ್ದೆ, ಯಾಕೆ ತಾತ ಹೀಗೆ ಪದೇ ಪದೇ ಬಂದು ತಲೆ ತಿಂತೀಯಾ ಅಂತ ಕೇಳಿದಾಗ, ಅಲ್ವೋ ಮತ್ತೆ ಆಮೇಲೆ ಮರ್ತ್ಬಿಟ್ಟೆ ಅಂತ ಹೇಳ್ಬಿಟ್ಟಿಯಾ, ಅವರು ಕರೆಕ್ಟ್ ಟೈಮಿಗೆ ಸಿಗಲ್ಲ, ಅದಕ್ಕೆ ಎಲ್ಲ ಅರೇಂಜ್ಮೆಂಟು ಮಾಡ್ಕೊಂಬಿಡು ಅಂತ ಹೇಳಿದಾಗ, ನಿಂದೊಳೆ ಕಥೆ ಆಯ್ತು ತಾತ, ಒಳ್ಳೆ ಗಡಿಬಿಡಿ ಗಂಡನ ಥರ ಮಾಡ್ತೀಯ ನೀನು, ನಾನೆಲ್ಲ ನೋಡ್ಕೋತೇನೆ, ನೀನೇನು ತಲೆ ಕೆಡಿಸ್ಕೋಬೇಡ ತಾತ ಅಂತ ಹೇಳಿ ಸುಮಂತ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ರಂಗಣ್ಣ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ರಂಗೋಲಿ ಹಾಕೋರ ಹತ್ರ ಬಂದು, ಏನಮ್ಮ ಎಲ್ಲ ರಂಗೋಲಿ ಸಾಲತ್ತಾ, ಆಯ್ತಾ ಅಂತ ಕೇಳಿದಾಗ, ಸರಿ ಅಣ್ಣ, ಇಷ್ಟೇ ಕಲರ್ ಸಾಕು, ಇದಾಗತ್ತೆ ಅಂತ ಅವ್ರು ಹೇಳ್ತಾರೆ. ಪ್ರತಿಯೊಬ್ಬರನ್ನು ಆ ಕೆಲಸ ಆಯ್ತಾ ಈ ಕೆಲಸ ಆಯ್ತಾ ಅಂತ ಎಲ್ಲರೂ ಕೇಳ್ತಾನೆ ಇರ್ತಾನೆ. ರಂಗಣ್ಣ ಈ ತರ ಟೆನ್ಷನ್ ಮಾಡ್ಕೊಂಡಿದ್ದನ್ನ ನೋಡಿ ಅಪ್ಪ ಕರೆದು, ಏನೋ ಇದು, ಏನಾಗಿದೆ ನಿನ್ಗೆ, ಯಾಕಿದಾರ ಆ ಕಡೆ ಈ ಕಡೆ ತಿರುಗ್ತಾ ಇದೀಯಾ, ಟೆನ್ಷನ್ ಮಾಡ್ಕೊಂಡಿದ್ಯಾ, ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ಯಾ, ಎಲ್ಲ ಸರಿ ಹೋಗ್ತಾ ಇದೆಯಲ್ಲೋ ಅಂತ ಅಂದಾಗ, ಅದು ಹಾಗಿಲ್ಲಪ್ಪ, ನನ್ನ ಹತ್ರ ತುಂಬಾನೇ ದುಡ್ಡಿಲ್ಲ, ಛತ್ರ ಕೊಡೋ ಅಷ್ಟೇ ನನ್ನ ಹತ್ರ ದುಡ್ಡಿರೋದು, ಬೇರೆದಕ್ಕೆಲ್ಲ ಹೇಗೆ ವ್ಯವಸ್ಥೆ ಮಾಡಬೇಕು ಅಂತ ಚಿಂತೆ ಆಗ್ತಾ ಇದೆ ಅಂತ ಹೇಳಿದಾಗ, ಹೌದಲ್ವೇನೋ, ಮತ್ತೆ ಇದನ್ನೆಲ್ಲ ಮುಂಚೆನೆ ನೋಡ್ಕೋಬೇಕಲ್ವೇನೋ ನೀನು, ಇವಾಗ ಹೇಳಿದ್ರೆ ಏನ್ ಮಾಡೋದು ಅಂತ ಅಪ್ಪ ಹೇಳ್ತಾನೆ. ಅದಕ್ಕೆ ರಂಗಣ್ಣ, ಅದಕ್ಕೆ ಒಂದು ಉಪಾಯ ಮಾಡಿದ್ದೀನಪ್ಪ, ಜಮೀನ ಮಾರ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ, ತಾತ ಹೌದು ಸರಿ, ಹಾಗಿದ್ರೆ ಮಾರೇ ಬಿಡೋಣ ಅಂತ ಹೇಳ್ತಾ ಇರುವಾಗ ಹೊರಗಡೆಯಿಂದ ಪವಿತ್ರ ಇದನ್ನೆಲ್ಲ ಕೇಳಿಸ್ಕೊಂಡು, ಬೇಕಾಗಿಲ್ಲ, ಯಾವ ಜಮೀನು ಮಾರೋ ಅವಶ್ಯಕತೆ ಇಲ್ಲ, ಅಲ್ಲಪ್ಪ ನನಗೊಂದು ಮಾತು ಹೇಳಿದ್ರೆ ಆಗ್ತಾ ಇರ್ಲಿಲ್ವಾ, ನಾನು ಹೇಗಾದ್ರೂ ಮಾಡಿ ಲೋನ್ ಮಾಡಿ ಮದುವೆನ ಮಾಡ್ಕೋತಿದ್ದೆ, ಅದನ್ನ ಬಿಟ್ಟು ಜಮೀನ ಮಾರೋದಾ, ನಾನು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಆಗ ಅಪ್ಪ, ಬೇಡಮ್ಮ, ನಿನ್ನ ಮದುವೆಗೆ ನೀನೇ ಸಾಲ ಮಾಡಿ ಮದುವೆ ಮಾಡ್ಕೋತೀಯಾ, ನನ್ನ ಮನಸ್ಸು ಒಪ್ಪಲ್ಲಮ್ಮ, ಬೇಡ ಅಂತ ರಂಗಣ್ಣ ಹೇಳ್ತಾನೆ. ಆಗ ಪವಿತ್ರ, ಅಲ್ಲಪ್ಪ ಯಾಕಾಗ ಅನ್ಕೋತೀಯ, ನಾನು ನಿನ್ನ ಮಗಳಲ್ವಾ, ನನಗೂ ಜವಾಬ್ದಾರಿ ಇದೆಯಾ ತಾನೆ, ಹಾಗಿದ್ಮೇಲೆ ನಾನೇ ಲೋನ್ ಮಾಡಿಕೊಂಡು ಮದುವೆ ಮಾಡ್ಕೋತೀನಿ, ನೀನೇನೋ ತಲೆ ಕೆಡಿಸ್ಕೋಬೇಡ, ನೀನು ಮಾಡಿದ್ರು ಸಾಲನೇ, ನಾನು ಮಾಡಿದ್ರು ಸಾಲನೇ, ನೀವೇನೋ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೋಗ್ತಾ ಇರ್ತಾಳೆ. ಅದೇ ಟೈಮಿಗೆ ಸುಮಂತ ಬಂದು ಪವಿತ್ರನಿಗೆ ಡಿಕ್ಕಿ ಹೊಡಿತಾನೆ. ಸುಮಂತ ಡಿಕ್ಕಿ ಹೊಡೆದಕ್ಕೆ ಅವಳ ಕೈಯಲ್ಲಿರೋ ತಿಲಕ್ ಅಂತ ಬರೆದಿರೋ ಹೆಸರು ಅಳಸೋಗುತ್ತೆ. ಅದನ್ನು ನೋಡಿ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಈ ಕಡೆ ನಮ್ರತಾ ಮತ್ತು ರಜತ್ ಕಾರಲ್ಲಿ ಹೋಗ್ತಾ ಇರ್ತಾರೆ. ನಮ್ರತನ್ಗೆ ತುಂಬಾನೇ ಟೆನ್ಷನ್ ಆಗ್ತಾ ಇರತ್ತೆ. ಅಲ್ಲ ರಜತ್, ನೀನೇ ಸ್ಕೂಲ್ ಆಗಿದೆಯಾ, ನನಗೆ ತುಂಬಾನೇ ಟೆನ್ಷನ್ ಆಗ್ತಾ ಇದೆ, ಅದರಲ್ಲಿ ನೀನು ಲಾಂಗ್ ಡ್ರೈವ್ ಅಂತ ಬೇರೆ ಕರ್ಕೊಂಡು ಹೋಗ್ತಾ ಇದೀಯಾ, ನನಗಂತೂ ತುಂಬಾನೇ ಸಿಟ್ಟು ಬರ್ತಾ ಇದೆ ಅಂತ ಹೇಳಿದಾಗ, ಯಾಕೆ ತಲೆ ಕೆಡ್ಸ್ಕೊತೆ, ನಿನ್ಗೆ ಆ ತಿಲಕ್ ಮದುವೆ ನಿಲ್ಬೇಕು ಅಷ್ಟೇ ತಾನೇ, ಅದಕ್ಕೆ ನಾವೇನು ಮಾಡ್ಬೇಕಾಗಿಲ್ಲ, ಮಾಡೋರು ಬೇರೆನೇ ಇದ್ದಾರೆ, ಅವರ ಥರನೇ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಪವಿತ್ರನ ಅತ್ತೆ ಮಗನೇ ಈ ಮದುವೆನ ನಿಲ್ಸೋದು, ನಮ್ಗೇನು ಕೆಲಸನೇ ಇಲ್ಲ, ನೀನು ಆರಾಮಾಗಿರು ಅಂತ ನಮ್ರತಂಗೆ ಹೇಳ್ತಾ ಇರ್ತಾನೆ. ಆಗ ಅವರಿಬ್ರು ಪವಿತ್ರನ ಅತ್ತೆ ಮಗನ ಹತ್ರ ಹೋಗಿ ನಿಂತ್ಕೋತಾರೆ. ಅವನಿವ್ರನ್ನ ನೋಡಿ ಶಾಕ್ ಆಗಿ ನಿಂತ್ಕೋತಾನೆ. ಈ ಕಡೆ ತಿಲಕ್ ಪವಿತ್ರಗೋಸ್ಕರ ಕಾಯ್ತಾ ನಿಂತ್ಕೊಂಡಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಪವಿತ್ರ ಬರ್ತಾಳೆ. ಪವಿತ್ರನ ನೋಡಿ ತಿಲಕ್ಗೆ ತುಂಬಾನೇ ಖುಷಿ ಆಗತ್ತೆ. ನಿನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಕರೆಸ್ತೆ, ಇವಾಗ ನೋಡ್ದೆ, ತುಂಬಾನೇ ಖುಷಿ ಆಯ್ತು ಅಂತ ತಿಲಕ್ ಹೇಳ್ತಾನೆ. ಹೌದಾ, ಹಾಗಿದ್ರೆ ನೋಡ್ದೆಯಲ್ಲ, ಹೋಗ್ತೀನಿ ಬಿಡು ಅಂತ ಹೇಳಿದಾಗ, ಹಾಗೇನಿಲ್ಲ, ಸ್ವಲ್ಪ ಮಾತಾಡ್ಬೇಕಿತ್ತು, ಹೇಗಿದ್ರು ಗಂಡ ಹೆಂಡತಿ ಆಗ್ತಾ ಇದ್ವಿ, ಅದಕ್ಕಿಂತ ಮುಂಚೆ ಸ್ವಲ್ಪ ಲವರ್ಸ್ ತರ ಮಾತಾಡೋಣ ಅಂತ ಕರೆಸಿದೆ ಅಂತ ತಿಲಕ್ ಹೇಳ್ತಾನೆ. ಆಗ ಅವಳು, ಹೌದಾ, ಹಾಗಿದ್ರೆ ಮದುವೆ ಆದ್ಮೇಲೆ ನನ್ನ ಪ್ರೀತಿ ಮಾಡಲ್ವಾ ನೀನು ಅಂತ ಕೇಳಿದಾಗ, ಹೌದು, ಮತ್ತೆ ಮದುವೆ ಆದ್ಮೇಲೆ ನೀನು ಹೇಗಿದ್ರು ಆಂಟಿ ಆಗಿರ್ತೀಯಲ್ಲ,
ದಿನ ನೋಡಿರೋ ಮುಖನೇ ನೋಡಿ ನೋಡಿ ಬೇಜಾರಾಗತ್ತೆ. ಆಮೇಲೆ ಯಾರಾದ್ರೂ ಚೆನ್ನಾಗಿರೋರು ಕಂಡ್ರೆ ಅವ್ರ ಪ್ರೀತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ತಮಾಷೆ ಮಾಡ್ತಾನೆ. ಅದಕ್ಕೆ ಪವಿತ್ರ, ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ. ಇವತ್ತು ಬೆಳಿಗ್ಗೆ ನಾನು ಮೆಹಂದಿ ಹಚ್ಕೊಂಡಿದ್ದೆ. ಆ ಮೆಹಂದಿಲಿ ನಿನ್ನ ಹೆಸರು ಬೇರೆ ಬರ್ಕೊಂಡಿದ್ದೆ. ಆ ಹೆಸರು ಅಳ್ಸೋಗ್ಬಿಡ್ತು. ನಂಗೆ ತುಂಬಾನೇ ಬೇಜಾರಾಗ್ಬಿಡ್ತು ಗೊತ್ತಾ. ಮತ್ತೆ ನೀನು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಇನ್ನೂ ಬೇಜಾರಾಗಲ್ವಾ ಅಂತ ಹೇಳ್ತಾಳೆ. ಆಗ ತಿಲಕ್, ನಾನು ತಮಾಷೆ ಮಾಡಿದೆ ಅಷ್ಟೇ, ಯಾಕೆ ತಲೆ ಕೆಡ್ಸ್ಕೊತೀಯ? ನಾನು ಸಾಯೋವರೆಗೂ ಕೊನೆವರೆಗೂ ನಾನು ನಿನ್ನೆ ಪ್ರೀತಿ ಮಾಡ್ತೀನಿ. ನಿನ್ನ ಬಿಟ್ಟರೆ ನಾನು ಬೇರೆ ಯಾರನ್ನೂ ಪ್ರೀತಿ ಮಾಡಲ್ಲ ಅಂತ ಆಣೆನ ಮಾಡ್ತಾನೆ. ಈ ಕಡೆ ಪವಿತ್ರನ ಅತ್ತೆ ಮಗ ಅವ್ರನ್ನೆಲ್ಲ ನೋಡಿ, ಯಾರು ನೀವು ಇಲ್ಲಿಗಾಕ್ ಬಂದಿದ್ದೀರಾ, ನನ್ನ ಹತ್ರ ನಿಮ್ದೇನು ಕೆಲಸ ಅಂತ ಜೋರಾಗಿ ಅವ್ರನ್ನ ಒಯ್ಯೋಕೆ ಶುರು ಮಾಡ್ತಾನೆ. ಆಗ ಅವರು, ನಾವು ನಿಮಗೆ ಬೇಕಾದವರು, ನಿನ್ನಿಂದ ನಮಗೆ ಕೆಲಸ ಆಗಬೇಕಾಗಿದೆ, ನಿನಗೇನು ಬೇಕೋ ನಮಗೂ ಅದೇ ಬೇಕು ಅಂತ ಹೇಳಿದಾಗ, ಏನೇನೋ ಮಾತಾಡಿ ನಮ್ಮ ತಲೆ ಕೆಡಿಸ್ಬೇಡಿ, ಮೊದಲೇ ನನ್ನ ತಲೆ ಸಿಡಿತಾ ಇದೆ, ಅದರಲ್ಲಿ ನೀವು ಬೇರೆನಾ ಅಂತ ಬೈತಾ ಇರ್ತಾನೆ. ಆಗ ರಜತ್, ನಿಮ್ಮ ಅತ್ತೆ ಮಗಳು ಪವಿತ್ರ ಇದ್ದಾಳಲ್ಲ, ಅವಳ ಮದುವೆ ನಿಲ್ಲಿಸ್ಬೇಕು ಅಲ್ಲ, ಅದಕ್ಕೆ ನಾವು ನಿಲ್ಸೋಣ ಅಂತ ಬಂದಿದ್ದೀವಿ. ನೀನು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ನಾವು ಹೇಳಿದಾಗೆ ನೀನು ಕೇಳಿದ್ರೆ ಸಾಕು ಅಂತ ಹೇಳಿದಾಗ, ಹೌದಾ, ಹಾಗಿದ್ರೆ ಪವಿ ಮದುವೆ ನಡೆಯಲ್ವಾ? ಹಾಗಿದ್ರೆ ನೀವು ಹೇಳಿದಾಗೆ ನಾನು ಕೇಳ್ತೀನಿ, ಪವಿತ್ರಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ನದಿ ಹತ್ರ ತಿಲಕ್ ಮತ್ತು ಪವಿತ್ರ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ. ಆಗ ತಿಲಕ್, ಒಂದ್ ಕೆಲಸ ಮಾಡೋಣವಾ, ನಿನ್ನ ಹತ್ರ ಪೇಪರ್ ಇದ್ರೆ ತೆಗೆದುಕೊಡು, ಅದರಲ್ಲಿ ನನ್ನ ಆಸೆಗಳನ್ನ ಬರಿತೀನಿ, ಹಾಗೆ ನಿನ್ನ ಆಸೆಗಳನ್ನು ಆ ಪೇಪರಲ್ಲಿ ಬರೆದು ನನ್ಗೆ ಕೊಡು. ನಿನ್ನ ಆಸೆ ಏನೇ ಇದ್ರು ಅದನ್ನ ನಾನು ನಡೆಸ್ಕೊಡ್ತೀನಿ, ಹಾಗೇನೆ ನನ್ನ ಆಸೆನ ನೀನು ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ, ಸರಿ ಸರಿ ಆಯ್ತು, ಹಾಗಾದ್ರೆ ಬರೆಯೋಣ ಅಂತ ಇವರು ತಮ್ಮ ತಮ್ಮ 5 ಆಸೆಗಳನ್ನ ಆ ಪೇಪರಲ್ಲಿ ಬರೀತಾರೆ. ಬರೆದ್ಮೇಲೆ ನಂದಾಯ್ತು ಅಂತ ಎಕ್ಸ್ಚೇಂಜ್ ಮಾಡಿ ಓದೋಕೆ ಶುರು ಮಾಡ್ತಾರೆ. ಮೊದಲಿಗೆ ಪವಿತ್ರ ತಿಲಕ್ ಲೆಟರ್ನ ಓದ್ತಾ ಇರ್ತಾಳೆ. ಅದರಲ್ಲಿ ಫಸ್ಟಿಗೆ ಬರ್ದಿರತ್ತೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ನಿನ್ನ ಮುಖನೇ ನೋಡಬೇಕು, ನನ್ನ ದಿನ ನಿನ್ನ ನಗುವಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಮೊದಲನೇ ಕಂಡೀಷನ್ ಇರುತ್ತೆ. ನೆಕ್ಸ್ಟ್ ಕಂಡೀಷನ್, ನಮ್ಮಣ್ಣನ ಜೊತೆ ನೀನು ಚೆನ್ನಾಗಿರ್ಬೇಕು, ಅವ್ರನ್ನ ನೀನು ಅರ್ಥ ಮಾಡಿಕೊಂಡು ನಮ್ಮೆಲ್ಲರ ಜೊತೆಗೆ ಖುಷಿಯಾಗಿ ಇರಬೇಕು ಅಂತ ಇರುತ್ತೆ. ಅದನ್ನು ನೋಡಿ ಪವಿತ್ರ, ಏನಿದು, ಇದರಲ್ಲೂ ನಿಮ್ಮ ಅಣ್ಣನೇ ತಂದ್ಬಿಟ್ಟಿಯಲ್ಲ, ನಿಮ್ಮ ಅಣ್ಣ ಅಂದ್ರೆ ನನಗೆ ಒಂಚೂರು ಇಷ್ಟ ಇಲ್ಲ, ಅವ್ನು ಆಡೋ ಕೊಬ್ಬಿನ ಮಾತಿಗೆ ನನ್ನ ತಲೆ ಕೆಡುತ್ತೆ, ಅಂದಮೇಲೆ ಅವನ ಜೊತೆಗೆ ನಾನು ಮಾತಾಡ್ಬೇಕಾ, ನನ್ನಿಂದ ಇದು ಆಗಲ್ಲ ಅಂತ ಹೇಳಿದಾಗ, ಸರಿ ಬಿಡು, ಮುಂದೆ ನೀನೇ ಬದಲಾಗ್ತೀಯಾ, ಅಲ್ಲಿವರೆಗೂ ಈ ಪೇಪರ್ನ ನಾವು ಓದೋದು ಬೇಡ, ಮದ್ವೆ ಆದ್ಮೇಲೆ ಇಬ್ರು ಸೇರಿ ನಮ್ಮ ಲೆಟರ್ನ ಓದೋಣ ಆಯ್ತಾ ಅಂತ ಮಾತಾಡ್ತಾ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಅಮ್ಮ ಯಾವುದೋ ಫೈಲ್ನ ತಗೊಂಡು ಕೂತಿರ್ತಾಳೆ. ಅದೇ ಟೈಮಿಗಲ್ಲಿ ದೇವ್ ಬರ್ತಾನೆ. ದೇವ್ನ ಕಂಡು, ದೇವ್ ಇಲ್ಲಿ ನಿಂತ್ಕೋ, ತಿಲಕ್ಗೆ ಏನ್ ಕೊಡ್ಬೇಕೋ ಅದನ್ನೆಲ್ಲ ಕೊಟ್ಬಿಡೋಣ, ಮದ್ವೆ ಆದ್ಮೇಲೆ ಅವರು ಬೇರೆ ಫ್ಲಾಟ್ ಅಲ್ಲಿ ಉಳ್ಕೊಳ್ಳಿ ಅಂತ ಹೇಳಿದಾಗ, ದೇವ್, ಅಲ್ಲಮ್ಮ ಯಾಕಿದೆಲ್ಲ ಇವಾಗ್ಲೇ, ಯಾಕೆ ಸ್ವಲ್ಪ ದಿನ ಕಳೀಲಿ ಅಂತ ಹೇಳಿದಾಗ, ನಿನಗೆಲ್ಲ ಅರ್ಥ ಆಗಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಡಿಸಿಷನ್ ತಗೊಂಡಾಗಿದೆ ಅಂತ ಹೇಳಿ ಆ ಫೈಲ್ನ ದೇವ್ಗೆ ಕೊಡ್ತಾಳೆ. ಆಗ ದೇವ್ ಮನಸ್ಸಲ್ಲೇ, ಅಮ್ಮ ನಿನಗೆ ಹೇಗೆ ಹೇಳೋದು, ಅವನ ಜಾತಕದಲ್ಲಿ ಕಂಟಕ ಇದೆ, ಅದನ್ನ ಹೇಗೆ ಬದಲಾಯಿಸೋದು ಅಂತ ನನಗೆ ಚಿಂತೆ ಆಗಿದೆ, ಮೊದಲೇ ನೀವು ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀರಾ, ನಿಮ್ಮ ಮುಂದೆ ಹೇಳಿದ್ರೆ ನೀವು ತುಂಬಾನೇ ಬೇಜಾರು ಮಾಡ್ಕೋತೀರಾ, ಏನ್ ಮಾಡೋದು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.